ಅದು 1907 ಏಪ್ರಿಲ್ 1. ಮಾಗಡಿ ತಾಲೂಕಿನ ಹೊನ್ನೇಗೌಡ ಹಾಗೂ ಗಂಗಮ್ಮ ಅನ್ನೋ ದಂಪತಿಯ 5ನೇ ಮಗನಾಗಿ ಜನಿಸಿದವರು ಶ್ರೀ ಶಿವಕುಮಾರ ಸ್ವಾಮಿಗಳು. ಅವರ ಮೊದಲ ಹೆಸರು ಶಿವಣ್ಣ. ಬಾಲ್ಯದಲ್ಲೇ ತಾಯಿಯನ್ನ ಕಳ್ಕೊಂಡ ಶಿವಣ್ಣ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿ ತುಮಕೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ ಪಾಸ್ ಆದರು. ಅಲ್ಲಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಬರ್ತಾರೆ. ಅಷ್ಟೊತ್ತಿಗೆ ಸಿದ್ಧಗಂಗಾ ಮಠದ ಅವತ್ತಿನ ಪೀಠಾಧಿಪತಿಯಾಗಿದ್ದ ಶ್ರೀ ಉದ್ಧಾನ ಶಿವಯೋಗಿಗಳ ಜೊತೆಗೆ ಈ ಯುವಕ ಶಿವಣ್ಣನ ಸಂಪರ್ಕ ಶುರುವಾಗಿತ್ತು. ಆಗಾಗ ಮಠಕ್ಕೆ ಬಂದು ಹೋಗ್ತಿದ್ದ ಶಿವಣ್ಣನ ಚೈತನ್ಯವನ್ನ ಅವತ್ತೇ ಗುರುತಿಸಿದವರು ಶ್ರೀ ಉದ್ಧಾನ ಶಿವಯೋಗಿಗಳು. ಮುಂದೆ 1930ರಲ್ಲಿ ಶ್ರೀ ಮರುಳಾರಾಧ್ಯರು ಆಕಸ್ಮಿಕವಾಗಿ ಶಿವೈಕ್ಯರಾದಾಗ ಅವರ ಅಂತಿಮ ದರ್ಶನಕ್ಕೆ ಯುವಕ ಶಿವಣ್ಣ ಕೂಡ ಬಂದಿದ್ರು. ಅವರ ಬದುಕು ಅತಿದೊಡ್ಡ ತಿರುವು ಪಡೆದ ದಿನ ಅದು. ಅಲ್ಲಿ ಅಂತಿಮ ಸಂಸ್ಕಾರ ಮುಗಿದ ನಂತರ ಎಲ್ಲರ ಸಮ್ಮುಖದಲ್ಲಿ ಶಿವಣ್ಣನನ್ನ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿ ಅಂತ ಘೋಷಿಸಿ ಅವರಿಗೆ ಸನ್ಯಾಸ ದೀಕ್ಷೆ ಕೊಡೋ ನಿರ್ಧಾರವನ್ನು ಪ್ರಕಟಿಸಿ ಬಿಡ್ತಾರೆ ಉದ್ಧಾನ ಶಿವಯೋಗಿಗಳು.